ಎಲ್ಲಾ ವೀಕ್ಷಕರಿಗೆ ಅಮೃತ ಜೈ ಹೆಲ್ದಿ ಲೈಫ್ ಸ್ಟೈಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಯಾವ ಪ್ರಿಸರ್ವೇಟಿವ್ಸ್ ಇಲ್ದೇನೆ ಮನೆಯಲ್ಲಿ ಪೀನಟ್ ಬಟರ್ ಹೇಗೆ ತಯಾರಿಸೋದಂತ ನೋಡೋಣ. ಈ ತಯಾರಿಸೋದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಬೀಜನ ತಗೊಳ್ತಾ ಇದ್ದೀನಿ. ಅದು ಸಣ್ಣ ಉರಿಯಲ್ಲೇನೆ ಇಟ್ಕೊಂಡು ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊಳ್ಬೇಕು. ಕಡಲೆ ಬೀಜನ ಕೆಂಪಾಗಿ ಹುರ್ಕೊಂಡ ನಂತರ ಒಂದು ಪ್ಲೇಟ್ಗೆ ತಗೊಂಡು ಆರಕ್ಕೆ ಬಿಡಿ. ಕಡಲೆ ಬೀಜ ಆರಿದ ನಂತರ ಸಿಪ್ಪೆ ತಕ್ಕೋಬೇಕು. ನೀವು ಒಂದ್ ವೇಳೆ ಸಿಪ್ಪೆ ಸಮೇತನೂ ಹಾಕ್ಬೋದು. ಸಿಪ್ಪೆ ಸಮೇತ ಹಾಕಿದ್ರೆ ಬ್ರೌನ್ ಆಗಿ ಬರುತ್ತೆ, ಸಿಪ್ಪೆ ತೆಗೆದ್ರೆ ವೈಟ್ ಆಗಿ ಬರುತ್ತೆ ಬಟರ್. ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಹುರಿದಿರುವಂತ ಕಡಲೆ ಬೀಜನ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡ ನಂತರ ಚಿಕ್ಕದಾಗಿ ಮಿಕ್ಸಿ ಆಡಿಸ್ಕೊಳ್ಬೇಕು. ಮೊದಲನೇದಾಗಿ ಈ ರೀತಿಯಾಗಿ ಪೌಡರ್ ಆಗುತ್ತೆ. ಇದು ಟೇಸ್ಟ್ಗೋಸ್ಕರ ಸ್ವಲ್ಪ ಉಪ್ಪು, ಜೇನುತುಪ್ಪ, 2 ಖರ್ಜೂರ ಬೀಜ ತೆಗೆದು ಸೇರಿಸ್ಕೊಳ್ತೀನಿ ಸ್ವೀಟ್ನೆಸ್ಗೋಸ್ಕರ. ನಂತರ ಸ್ವಲ್ಪ ಕಡಲೆ ಬೀಜದ ಎಣ್ಣೆನ ಕೂಡ ಸೇರಿಸ್ಕೊಂಡು ಮಿಕ್ಸಿ ಆಡಿಸ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಮಾತ್ರ ಹಾಕೊಳ್ಳಿ, ಆಲ್ರೆಡಿ ಕಡಲೆ ಬೀಜದಲ್ಲಿ ಎಣ್ಣೆ ಇರುತ್ತೆ, ಜಾಸ್ತಿ ಸೇರಿಸ್ಕೊಳ್ಬೇಡಿ. ಮಿಕ್ಸಿಗೆ ಆಡಿಸುವಾಗ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಬೇಕು, ಆಗ ಫ್ರೀಯಾಗಿ ಮಿಕ್ಸಿ ಆಡುತ್ತೆ. ಹೀಗೆ ನುಣ್ಣಗೆ ಮಿಕ್ಸಿ ಆಡಿಸ್ಕೊಂಡು ಬಂದ್ರೆ ಪೀನಟ್ ಬಟರ್ ರೆಡಿ ಆಗುತ್ತೆ. ಈ ಒಂದು ಪೀನಟ್ ಬಟರ್ನ ಆದಷ್ಟು ಬೇಗ ಖಾಲಿ ಮಾಡೋದಕ್ಕೆ ಟ್ರೈ ಮಾಡಿ, ಯಾಕೆಂದ್ರೆ ನಾವು ಯಾವುದೇ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿಲ್ಲ.